ಅಣ್ಣ, ನಿಮ್ಮಪ್ಪನ ಪೊಲೀಸವ್ರು ಕರ್ಕೊಂಡು ಹೋಗ್ತಿದ್ದಾರೆ, ನೀವೆಲ್ಲ ಇಷ್ಟು ನಾರ್ಮಲ್ ಆಗಿದ್ದೀರಲ್ಲ. ವಿಚಾರಿಸಕ್ಕೆ ಅಂತ ನಮ್ಮ ಕರ್ಕೊಂಡು ಹೋಗಿದ್ದು. ಏನಿಲ್ಲ, ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ. ಹಾಗಂತ ನಿಮ್ಮಪ್ಪನ ಒಬ್ರೇ ಸ್ಟೇಷನ್ ಅಲ್ಲಿ ಇರಕ್ ಬಿಡ್ತೀರಾ? ಇದೆಲ್ಲ ಅವಾಗವಾಗ ನಡೀತಾ ಇರುತ್ತೆ. ದಾಸು ಮುರಳಿ ಫೋನ್ ಮಾಡಿದ್ದ. ನಾನು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಮೆಟೀರಿಯಲ್ಸ್ ಎಲ್ಲ ಕಳಿಸಿದ್ದೀಯಾ? ಏನಾಗಿದೆಯಮ್ಮ ಅವನಿಗೆ? ಮಾತಾಡ್ತಾ ಇದ್ರೆ ಸುಮ್ಮನೆ ಕೂತಿದ್ದಾನೆ. ದಾಸು, ರೀ ಏನಾಗಿದೆ ನಿಮ್ಗೆ? ಆಗ್ಲಿಂದ ಮಾವ ನಿಮ್ಮ ಹತ್ರನೇ ಮಾತಾಡ್ತಿದಾರಲ್ಲ. ದಾಸು, ಏನು ಯೋಚನೆ ಮಾಡ್ತಿದ್ದೆ? ಫ್ಯಾಕ್ಟ್ರಿನಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲಪ್ಪ, ಅದಾಗಿದ್ರೆ ನಾನೇ ಡೀಲ್ ಮಾಡ್ಕೋತಿದ್ದೆ. ಇದು ಇದು ಚಂದನ ಇರೋ ಮನೆಗೆ ಸಂಬಂಧಪಟ್ಟ ವಿಚಾರ. ಅವ್ರ ಮನೇಲಿ ಏನಾದರೂ ನಮಗೇನಾಗಬೇಕು? ನಾವೆಲ್ಲ ಬೇಡ ಅಂತ ಹೋಗಿದ್ದಾಳ್ತಾನೆ. ಅವಳ ವಿಷಯಕ್ಕೆ ನೀನು ಯಾಕೆ ತಲೆ ಹಾಕ್ತಿದ್ದೆ ದಾಸು? ಮನಸ್ಸು ತಡೀಲಿಲ್ಲಪ್ಪ. ದಾಸು, ನಮ್ ಚಂದುಗೆ ಏನೂ ಆಗಿಲ್ಲ ತಾನೆ? ಇನ್ನೂ ಏನೂ ಆಗಿಲ್ಲಮ್ಮ. ಏನಾಗತ್ತೋ ಗೊತ್ತಿಲ್ಲ. ಅದೇನು ಅಂತ ಕರೆಕ್ಟಾಗಿ ಹೇಳೋ ದಾಸು. ಆ ಮನೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆ ಊರಲ್ಲಿ ಒಂದಿಬ್ಬರ ಹತ್ರ ವಿಚಾರಿಸ್ದೆ. ಒಳ್ಳೆ ಕುಟುಂಬನೇ ಅಲ್ವಾ? ಅದನ್ನ ಯಾವ ಬಾಯಲ್ಲಿ ಹೇಳಲಿ ಅಮ್ಮ? ಆ ಮನೇಲಿ 5 ಜನ ಗಂಡಸರಿದ್ದಾರಮ್ಮ. ಎಲ್ರೂ ಕೇಡಿಗಳೇ. ಆ ಡ್ರೈವರು ಅದೇನು ಹೇಳಿ ಇವಳನ್ನ ಮರಳು ಮಾಡಿದ್ನು, ಇವಳು ಅದೇನು ನಂಬ ಅವನ ಜೊತೆ ಹೋದ್ಲು, ಏನೂ ಗೊತ್ತಾಗ್ತಾ ಇಲ್ಲಪ್ಪ. ದೊಡ್ಡ ಮೋಸಗಾರರ ಮನೆ ಅಪ್ಪ ಅದು. ಆ ಮನೇಲಿರೋರ್ಗೆ ಯಾರು ಹೆಣ್ಣೆ ಕೊಡ್ತಾ ಇಲ್ಲ. ಆ ಡ್ರೈವರ್ ಅಣ್ಣಂಗೂ ಇನ್ನು ಮದುವೆ ಆಗಿಲ್ಲ. ಊರಲ್ಲಿರೋ ಒಬ್ರು ಆ ಮನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಲಿಲ್ಲ. ಆ ಮನೆಯಲ್ಲಿರೋ ಹೆಣ್ಮಗಳು ಅಂದ್ರೆ ನಮ್ ಚಂದನ ಒಬ್ಳೆ. ಆ ಮನೇಲಿ ಅವಳು ಹೇಗಿರ್ತಾಳೋ ಏನೋ. ದಾಸು, ನೀನು ಸರಿಯಾಗಿ ವಿಚಾರಿಸ್ತೀಯ? ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀನಪ್ಪ. ಆ ಮಂದಿರೋದ ಆ ಡ್ರೈವರು ಅವನ ಅಣ್ಣ ತಮ್ಮಂದ್ರು. ಅದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ, ಕಿರಾತಕ. ಅವನು ಸಾಮಾನ್ಯದವನಲ್ಲ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಪ್ರಳಯ ಅಂತಕ. ಒಂದಲ್ಲ ಅಂತ 2 ಮದುವೆ ಆಗಿದ್ದಾನೆ ಪ್ರಳಯ ಅಂತಕ. ಮತ್ತೆ ಅವ್ರ ಮನೇಲಿ ಬೇರೆ ಹೆಂಗಸರೇ ಇಲ್ಲ ಅಂದೆ? ದಾಸು, ಏನಾಯ್ತು ಅಂತ ಹೇಳೋ. ಆ ಇಬ್ರು ಹೇಳ್ತಿವ್ರನ್ನು ಕೊಲೆ ಮಾಡಿರೋ ಆಪಾದನೆ ಮೇಲೆ ಜೈಲಿಗೆ ಹೋಗಿ ಬಂದಿದ್ದಾನೆ. ದೇವ್ರಿ, ಕೊಲೆಗಾರನ ಮನೆನಾ? ನಮ್ ಚಂದು ಒಬ್ಳೆ ಹೇಗ್ರಿದಾಳಲ್ಲಿ? ಅದು ಅಲ್ಲದೆ ಅವ್ರಿಗಿರೋ ಮನೇನೂ ಸ್ವಂತದ್ದಲ್ಲ. ಕೋರ್ಟಲ್ಲಿ ಕೇಸ್ ನಡೀತಿದೆ. ಕೇಸ್ ಹಾಕ್ತವ್ರು ಬೇರೆ ಯಾರೂ ಅಲ್ಲ, ಆ ಕೊಲೆಗಾರನ ಸ್ವಂತ ಅಣ್ಣ ತಂಗಿ. ನಾಳೆ ಏನಾದ್ರೂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿ ಈ ಮನೇನೂ ಅವ್ರ ಕೈ ತಪ್ಪು ಹೋದ್ರೆ ಇವರೆಲ್ಲ ಬೀದಿಗೆ ಬೀಳ್ತಾರೆ. ಆ ಊರಲ್ಲಿ ಚಿಕ್ಕ ಮಕ್ಳನ್ನ ಕೇಳಿದ್ರು ಆ ಮನೆ ಕರ್ಮಕಾಂಡ ಬಿಚ್ಚಿಡ್ತಾರೆ. ದೇವ್ರೆ, ನಮ್ ಕಣ್ ಮುಂದೆನೆ ನಮ್ ಚಂದು ಬಾವಿ ಬಿದ್ಬಿಟ್ಲಲ್ಲ ರೀ. ಅಂತ ಕೊಲೆಗಾರ ಮನ್ಲಿದಾಳ? ಮನೆಗೆ ಬಂದಿರೋ ಹೆಣ್ಣನ್ನೇ ಕೊಲೆ ಮಾಡ್ರೋ ಆ ಪಾಪಿಗಳು. ನಮ್ಮ ಮಗಳಿಗೆ ಏನು ಮಾಡಲ್ಲ ಅನ್ನೋದು ಏನ್ರಿ ಗ್ಯಾರಂಟಿ? ಹೇಗ್ರಿ ಬಾಳ್ತಾಳ ಅವಳಲ್ಲಿ? ಅವಳಿಗೆ ಏನ್ರಿ ದರಿದ್ರ ಬಂದಿತ್ತು? ಹೋಗಿ ಹೋಗಿ ಅಂತ ಮನೆಗೆ ಹೋದ್ವಲ್ಲ, ಅಲ್ಲಿ ಹೇಗ್ ಬಾಳ್ತಾಳೋ ಏನೋ. ಓಡ್ ಹೋಗಿ ಚೆನ್ನಾಗಿದ್ದಾಳೆ ಅಂತ ಅನ್ಕೊಂಡ್ರೆ ಅಲ್ಲೂ ಹೀಗಾಗೋಯ್ತಾ? ದಾಸು, ಈಗ ಏನೋ ಮಾಡೋದು? ತೊಡಪ್ಪ,
ಏನ್ ದೊಡ್ಡಪ್ಪ ಇದೆಲ್ಲ ಇದೆಲ್ಲ ಯಾಕೆ ಬೇಕಿತ್ತು ನನ್ನ ಮಾತು ಕೇಳಿ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು. ನೀನ್ ಮತ್ತೆ ಬಂದ್ಯಾ? ನಾನು ಒಬ್ನೇ ಬಂದಿಲ್ಲ ಕಣ, ಜೊತೆಗೆ ನೋಡಿ ಯಾನ್ ಕರ್ಕೊಂಡ್ ಬಂದಿದ್ದೀನಿ. ಹೂ ಇಸ್ ದ ಡಿಸ್ಟರ್ಬೆನ್ಸ್? ಹಲೋ ಫ್ರೆಂಡ್ಸ್, ಹೌ ಆರ್ ಯು? ಸಾಹೇಬ್ರೆ, ಇವನೇ ನೋಡಿ, ನಿಮ್ ಮುಂದೆನೆ ಎಷ್ಟು ಸೊಕ್ಕಿನಿಂದ ಕೊಬ್ಬಿನಿಂದ ಮಾತಾಡ್ತಾ ಇದ್ದ ನೋಡಿ ಅವನ್ನ. ಏನಪ್ಪ ನಟರಾಜ ಅಂದ್ರೆ ನೀನೇನಾ? ಎಸ್, ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ನಾವೇ ನೀನು ಇವ್ರನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಜಾನಾ? ನಾನಾ? ಇವನನ್ನ? ಈ ನಟರಾಜಿಂಗೆ ಟ್ರೈ ಎಲ್ಲ ಮಾಡಿ ಗೊತ್ತಿಲ್ಲ. ಸಾಯಿಸ್ಬೇಕು ಅನ್ಕೊಂಡಿದ್ದಿದ್ರೆ ಆ ಕೆಲಸ ಸರಿಯಾಗೇ ಮಾಡಿ ಮುಗಿಸ್ತಾ ಇದ್ದೆ. ಸುಮ್ನೆ ತಮಾಷೆಗೆ ಹಂಗ್ ತಳ್ದೆ ದುಬಕಂದ್ ಬಿದ್ದೋಗ್ಬಿಟ್ಟು. ನೋಡಿದ್ರ ಸಾಹೇಬ್ರೆ, ನಿಮ್ ಮುಂದೆನೆ ಹೆಂಗ್ ಹೇಳ್ತಾ ಇದ್ದೇನೆ ನೋಡಿದ್ರ? ಹೇಯ್, ಏನಪ್ಪ ನಮ್ಮ ಸಾಹೇಬ್ರ ಮುಂದೆ ರೌಡಿಸಮ್ ಮಾಡ್ತೀಯಾ? ಬಾ ಜೀಪ್ ಹತ್ತು ಬಾ. ಸರ್ ಸ್ಟೇಷನ್ಗೆಲ್ಲ ಬೇಡ ಸರ್. ಇದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಸರ್, ನಮ್ಮ ಕುಟುಂಬದ ವಿಷಯ. ನೋಡಿ, ನಮ್ಮ ಅಮ್ಮ ಮತ್ತು ಇವರು ಅಣ್ಣ ತಮ್ಮಂದಿರಿ ಸರ್. ಸಾಹೇಬ್ರೆ, ಇವನ್ ಮಾತು ನಂಬೇಡಿ. ಈ ಮನೆ ಆಳ ನನ್ನ ತಮ್ಮ ಅಲ್ಲ, ನನ್ನ ಶತ್ರು. ನನ್ಗೂ ಇವನ್ಗೂ ಸಂಬಂಧನೇ ಇಲ್ಲ. ಕರ್ಕೊಂಡೋಗಿ ಇವನ್ನ. ದೊಡ್ಡಪ್ಪ ಇದೆಲ್ಲ ಸರ್. ನಮ್ಮಪ್ಪ ಏನೋ ತಿಳಿದೆ ಅವ್ರನ್ನ ತಳ್ಬಿಟ್ರು, ಅದಕ್ಕೆ ಅವ್ರು ಸ್ವಲ್ಪ ತಿಳಿದೆ ಅಲ್ಲ, ಬೇಕು ಅಂತಾನೆ ತಳ್ದೆ. ಹಾ, ಮರ್ಯಾದೆ ತೆಗಿಯೋಕೆ ಅಂತಾನೆ ಮಕ್ಕಳನ್ನ ಹುಡ್ಸಿದನಲ್ಲಪ್ಪ ಇವನು. ಇವತ್ತು ನನ್ನ ಕತೆ ಮುಗೀತು. ಮೈ ಸನ್, ಪೊಲೀಸ್ ಅವ್ರ ಹತ್ರ ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು. ನಾನ್ ತಳ್ಳಿದ್ದಕ್ಕೆ ಇವನೇನ ಸತ್ತೋದ್ನ ಬಂಡೆ ಕಲ್ತರ ಬಂದು ಇಲ್ಲೇ ನಿಂತಿಲ್ವಾ ಸಾರ್? ಇವನಿಂದ ನಯಾ ಪೈಸಾ ಯೂಸ್ ಇಲ್ಲ, ವೇಸ್ಟ್ ಮಾಡಿ ಇವನು. ಇವನು ಮಾತು ಕೇಳ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ. ಇವನಿಗಂತೂ ಕೆಲಸ ಇಲ್ಲ, ನೀವು ನಿಮ್ಮ ಕೆಲಸ ನೋಡ್ಕೊ ಹೋಗಿ ಸರ್. ನೋಡಿದ್ರ ಸಾಹೇಬ್ರೆ, ನೋಡಿದ್ರ? ನಿಮ್ ಮುಂದೆನೆ ಕೊಬ್ಬಲ್ಲಿ ಎಷ್ಟು ದುರಾಂಕರದಿಂದ ಮಾತಾಡ್ತಾ ಇದ್ದೇನೆ. ಇವನಿಂದ ಯಾವತ್ತಿದ್ರು ನನ್ನ ಜೀವಕ್ಕೆ ಅಪಾಯನೇ. ಬಿಡಬೇಡಿ ಇವನ್ನ. ಕರ್ಕೊಂಡೋಗಿ ಸಾಹೇಬ್ರೆ. ಏಯ್, ಆಫೀಸರ್ ಯಾರು, ಇನ್ಸ್ಪೆಕ್ಟರು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಹೋಗಿ ಕರ್ಕೊಂಬಂದ್ಬಿಟ್ಟ. ಹೇಯ್, ಜಾಸ್ತಿ ಮಾತಾಡ್ತಾ ಇದೀಯಾ? ನಾನು ಮಾತಾಡೋದೇ ಹಿಂಗೆ ಸರ್. ಈಗೇನು ಜೀಪತಿ ಕೂರ್ಬೇಕಾ? ಸರಿ ಆಗ್ಲಿ, ನನಗೂ ಒಂದಷ್ಟು ಜೀಪ್ ಮೆರವಣಿಗೆ ಆದಂಗೆ ಆಗ್ತದೆ. ಲೇ ತಂದೆ ಏನೋ ನೀನ್ ಮೆರವಣಿಗೆ ಹೋದ್ರೆ ನನ್ನ ಲೈಫು ಚಟ್ಟ ಹತ್ಕೊಳತ್ತೆ ಕಣೋ. ನಿಲ್ಲ. ಒಂದು 6 ತಿಂಗಳಾಗಿತ್ತೇನು ನೆಟ್ಟಿಗಿದ್ದೆ, ಇವಾಗ ಮತ್ತೆ ಶುರು ಹಚ್ಕೊಂಡಿದ್ದಾನೆ. ಜೈಲಲ್ಲೂ ನೆಟ್ಟಿಗಿರಲ್ಲ ಬಿಡು. ನಡಿ ಸಾಹೇಬ್ರೆ. ಅಯ್ಯಪ್ಪ, ನೋಡಿ ಸಾಹೇಬ್ರೆ, ಹೆಂಗ್ ಕೂತ್ಬಿಟ್ಟು ಹೋಗ್ತಾ ಇದ್ದಾನೆ. ಇವನಿಂದ ಯಾವತ್ತಿದ್ರು ನನ್ನ ಜೀವಕ್ಕೆ ಅಪಾಯನೇ. ಬಿಡಬೇಡಿ ಅವನ್ನ. ಸಾಹೇಬ್ರೆ, ಹಿಂಗೆ ಅವನಾಗವನೇ ಜಾರು ಬಿದ್ದ್ಬಿಡೋದು, ಅದು ತಂದು ನನ್ನ ತಲೆ ಕಟ್ತಾನೆ. ಸಾಹೇಬ್ರೆ, ಇವನು ಮಹಾನ್ ನಾಟಕಕಾರ. ಒಳಗಡೆಗೆ ಹಾಕಿ 4 ತತ್ಕಿ ಸೊಂಟ ಮುರ್ದ್ ಕಳ್ಸಿ, ಅವಾಗ ಗೊತ್ತಾಗುತ್ತೆ. ನೀನ್ ಮಿನಿಸ್ಟ್ರು, ನೀನ್ ಹೇಳ್ತೀಯ, ಅವ್ರು ಮುರಿದು ಬಿಡ್ತಾರೆ. ನಾಳೆಯಿಂದ ಏನಾದ್ರು ನೀನ್ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ಯೋ, ತಿಳಿಯದೇ ನನಗೆ ತಿಳಿಯದೇ ಬದುಕುವ ದಾರಿ ಹಾಯ್ ಬಿಡಿ. ಹಾಯ್ ಥೂ, ಏನ್ ಕರ್ಮನೆಯ ನಿಮ್ಮ ಅಪ್ಪಂದು. ಬನ್ರಿ ಹೋಗೋಣ. ಸಾಹೇಬ್ರೆ, ನಾನು ಬರ್ತಾ ಇದ್ದೀನಿ. ಸಾಹೇಬ್ರೆ, ನೀವು ಬನ್ನಿ.
ಅದೇನಿಲ್ಲ, ನೀವು ತಪ್ಪಾಗಿ ತಿಳ್ಕೊಬೇಡಿ, ಒಳಗೆ ಬನ್ನಿ. ಅಲ್ಲ ಅಣ್ಣ, ನಿಮ್ಮ ಅಪ್ಪನ ಪೊಲೀಸವ್ರು ಕರ್ಕೊಂಡು ಹೋಗ್ತಿದ್ದಾರೆ, ನೀವೆಲ್ಲ ಇಷ್ಟು ನಾರ್ಮಲ್ ಆಗಿದ್ದೀರಲ್ಲ. ವಿಚಾರಿಸಕ್ಕೆ ಅಂತ ನಮ್ಮ ಕರ್ಕೊಂಡೋಗಿದ್ದು. ಏನಿಲ್ಲ, ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ. ಹಾಗಂತ ನಿಮ್ಮ ಅಪ್ಪನ ಒಬ್ಬರೇ ಸ್ಟೇಷನ್ ಇರಕ್ ಬಿಡ್ತೀರಾ? ಇದೆಲ್ಲ ಅವಾಗ ನಡೀತಾ ಇರುತ್ತೆ. ನೀವು ಒಳಗಡೆ ಬನ್ನಿ, ಹೊರಗಡೆ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿರಲ್ಲ. ಬನ್ರ, ಕರ್ಕೊಂಬರ. ಒಂದ್ ನಿಮಿಷ, ಏನ್ರಿ ನಿಮ್ಮ ಅಣ್ಣ ಇದೆಲ್ಲ ಅವಾಗವಾಗ ನಡೆಯತ್ತೆ ಅಂತಿದ್ದಾರೆ, ಏನಂದ್ರೆ ಅರ್ಥ? ಈಗಲೇ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದವ್ರ ಥರ ಆಗಿದೆ ಪರಿಸ್ಥಿತಿ. ಇನ್ನೇನಾದ್ರೂ ನಿಜ ಹೇಳ್ಬಿಟ್ರೆ ತಲೆ ಮೇಲೆ ಬೆಂಕಿ ಸುರಿದು ಹೋಗ್ಬಿಡ್ತಾರೆ. ರೀ, ನಿಮ್ನೆ ಕೇಳ್ತಿರೋದು, ನಿಮ್ಮ ಅಣ್ಣ ಹೇಳಿದ್ ನಿಜನಾ? ನಿಜಾನೇ, ಹೌದು. ಆದ್ರೆ ನೀವ್ ಅನ್ಕೊಂಡಿರೋ ತರ ಅಲ್ಲ. ನಾ ಅಪ್ಪನಿಗೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ವರ್ಗು ಎಲ್ರೂ ಗೊತ್ತು. ಕ್ಲೋಸ್ ಫ್ರೆಂಡ್ಸು. ಈ ಕೃಷ್ಣ ಕುಚಲ ಅಂತಾರಲ್ಲ ಹಂಗೆ. ಅವಾಗವಾಗ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವಾಗ್ಲೂ ಅಷ್ಟೇ, ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತಾರೆ. ನೀವೇನ್ ಟೆನ್ಷನ್ ಆಗ್ಬಿಡಿ, ಬನ್ನಿ. ಲೇ, ಸುಮ್ಮನಿರೋ, ಊಟ ಕೂತಾಗ ಏನ್ರ ನಿಮ್ದು? ಅಣ್ಣ, ಏನಣ್ಣ ಸ್ಪೆಷಲು? ಹೊಟ್ಟೆ ಎಲ್ಲ ಫುಲ್ ಡ್ರೈ ಆಗ್ಬಿಟ್ಟಿದೆ, ಬೇಗ ಬೇಗ ಬಿಡಿಸು, ಚೆನ್ನಾಗಿ ಬಾರ್ಸಾಕ್ಬಿಡಿದೆ. ನೀನ್ ಒಬ್ನೇ ಬಂದಿದ್ಯಾ? ಅತ್ಗೆ ಅಲ್ಲಿ ಹೋಗಿ ಕರ್ಕೋಬಾ. ಬೆಳಗ್ಗೆ ಇಷ್ಟೆಲ್ಲ ಆದ್ಮೇಲೆ ಊಟ ಮಾಡಕ್ ಯಾರಿಗೆ ತಾನೇ ಮನ್ಸಿರುತ್ತೆ? ಹೋಗೋಣ, ಅವ್ರಿಗೆ ತಲೆನೋವು ಬಂದು. ಕೂತ್ಕೊಳ್ಳಿ. ಯಾಕೇನಾಯ್ತು? ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಅತ್ಗೆ ತಲೆನೋವು ಒಂದಲ್ಲ. ಅದಾ, ಬೆಳಗ್ಗೆಯಿಂದ ಆಗಿರೋ ಸಿಚುವೇಶನ್ಗೆ ತಲೆನೋವು ಬಂದಿರ್ಬೋದು. ಊಟ ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ದೆ. ಅಷ್ಟ್ರಲ್ಲಿ ನೀವೆಲ್ಲ ಹಂಗ ಒಂದು ಕ್ಷಣ ಎಲ್ಲರೂ ಹೆದರ್ಸ್ಬಿಟ್ನಲ್ಲ ಇವನು.